ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೋಲಿ ಇನ್ಸೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ತುಂಬ ದಿನದಿಂದ ಒಂದು ಪ್ರಶ್ನೆ ಕೇಳ್ತಿದ್ರಿ, ಯಾಕೆ ರೆಗ್ಯುಲರ್ ಆಗಿ ನಿಮ್ಮ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇಲ್ಲ ಅಂತ. 1 ಇಯರಿಂದ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗ್ತಾ ಇತ್ತು, ಯಾಕೆ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಿಲ್ಲ, ತುಂಬ ಗ್ಯಾಪ್ ಕೊಡ್ತಿದ್ದಾರಲ್ಲ, ರೀಸನ್ ಹೇಳಿ ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲಕ್ಕೆ ನಾನೆಂದಿಗೂ ಚಿರಋಣಿ. ಒಂದು ಸ್ವಲ್ಪ ದಿನ ಮೀನ್ಸ್ ಒಂದು 10 ರಿಂದ 15 ದಿನದಿಂದ ನನ್ನ ವೀಡಿಯೋಸ್ ಅಪ್ಲೋಡ್ ಆಗಿಲ್ಲ. ನಾನು ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ನಿಮ್ಮ ಈ ಮೆಸೇಜ್ಗಳು ತುಂಬ ಬರ್ತಾಯಿತ್ತು, ಸರ್ ಯಾಕೆ ವೀಡಿಯೋಸ್ ಅಪ್ಲೋಡ್ ಆಗ್ತಿಲ್ಲ, ಸ್ವಲ್ಪ ಒಂದು ರೀಸನ್ ಆದರೂ ಹೇಳಿ ರಿಪ್ಲೈ ಮಾಡಿ ಅಂತ. ನೀವು ಇಷ್ಟೊಂದು ಪ್ರೀತಿ ತೋರಿಸಿದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಸುಮ್ಮನೆ ಇದ್ದರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ಹಾಗಾಗಿ ಈ ಒಂದು ವೀಡಿಯೋ ಮಾಡಿದ್ದೀನಿ. ನನ್ನ ವೀಡಿಯೋಸ್ಗಳು ಯಾಕೆ ತಡವಾಗಿ ಬರ್ತಾ ಇದೆ ಅನ್ನೋದಕ್ಕೆ ಇಲ್ಲಿದ್ದಾರಲ್ಲ ಇವರೇ ಕಾರಣ. ಸಾಕಷ್ಟು ವೀಡಿಯೋಸ್ಗಳಲ್ಲಿ ನಾನು ಸಿಂಗಲ್ ಆಗಿ ಬಂದು ಕ್ಯಾಮ್ರಾದ ಮುಂದಿರೋದನ್ನು ನೀವು ನೋಡಿದ್ದೀರಾ. ಈಗ ಜೊತೆಯಲ್ಲಿ ಹೆಂಡತಿ ಬಂದಿದ್ದಾಳೆ, ಇವ್ರ ಹೆಸರು ವೈಷ್ಣವಿ ಅಂತ. ನಾನು ಸುಧೀಂದ್ರ, ಇವಳ ಹೆಸರು ವೈಷ್ಣವಿ. ಮದುವೆ ಆಗಿ ಸ್ವಲ್ಪ ದಿನ ಆಯಿತು. ನಂದು ಗೋಲಿ ಇನ್ಸೈಡ್ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟಲ್ಲೂ ಮದುವೆ ವಿಚಾರದ ಬಗ್ಗೆ ಸ್ವಲ್ಪ ದಿನದ ಹಿಂದೆ ಹಾಕಿದ್ದೆ. ಆಮೇಲೆ ನಮ್ಮದೇ ಇನ್ನೊಂದು ಚಾನಲ್ ಇದೆ, ಅದು ನಮ್ಮ ತಾಯಿಯವ್ರದ್ದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲೇ ಫೇಮಸ್ ಚಾನಲ್ ಪರಿಮಳ ಕಿಚನ್. ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿಯಲ್ಲೂ ಕೂಡ ಮದುವೆ ಬಗ್ಗೆ ಹಾಕಿದ್ವಿ. ನೀವೆಲ್ಲರೂ ನೋಡಿದ್ರಿ, ಆಶೀರ್ವಾದ ಮಾಡಿದ್ರಿ. ಅಷ್ಟೇ ಅಲ್ಲ, ಲೈಕ್ ಕೂಡ ಕೊಟ್ಟಿದ್ದೀರಾ, ಕಮೆಂಟ್ ಕೂಡ ಮಾಡಿದ್ದೀರಾ. ಇನ್ಮೇಲೆ ವೀಡಿಯೋಸ್ಗಳು ಗ್ಯಾಪ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗುತ್ತೆ. ಈ ಹಿಂದೆ ನಿಮ್ಮ ಪ್ರೀತಿ ವಿಶ್ವಾಸ ಹೇಗಿತ್ತೋ ಅದೇ ರೀತಿ ಇನ್ಮೇಲೂ ಕೂಡ ಮುಂದುವರಿಯುತ್ತೆ ಅಂತ ನಾನು ನಂಬಿದ್ದೀನಿ. ಇದ್ರ ಜೊತೆ ನಿಮಗೋಸ್ಕರ ನಮ್ಮ ಮದುವೆ ಸಂಭ್ರಮ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಮದುವೆಯಲ್ಲಿ ಹೇಗಾಯಿತು, ಏನಾಯಿತು, ಮದುವೆಯಲ್ಲಿ ಯಾವ ರೀತಿ ಆಚರಣೆಗಳು ಮಾಡಿದ್ವಿ, ಸಂಭ್ರಮ ಮಾಡಿದ್ವಿ, ಎಲ್ಲವೂ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ. ಈ ವಿಡಿಯೋ ಪ್ರೀ ವೆಡ್ಡಿಂಗ್ ಶೂಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಮದುವೆ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಎಲ್ಲಿ ಹೋಗಿದ್ವಿ ಅದ್ರ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋಲಿ ಸಿಗುತ್ತೆ. ನಾವು ಹೋದ ಪ್ರೀ ವೆಡ್ಡಿಂಗ್ ಶೂಟ್ ಲೊಕೇಶನ್ ಮಾತ್ರ ಸೂಪರ್ ಆಗಿತ್ತು. ಸೊ ನೀವು ಆ ಪ್ರೀ ವೆಡ್ಡಿಂಗ್ ಲೊಕೇಶನ್ಗೆ ಹೋಗಿ ನೀವು ಕೂಡ ಫೋಟೋಶೂಟ್ ಮಾಡಿಸ್ಬೋದು. ಯಾಕಂದರೆ ತುಂಬ ಪ್ರೈಸ್ ಕೂಡ ತುಂಬ ಕಡಿಮೆ ಇತ್ತು. ಲೊಕೇಶನ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನೇಚರ್ನ ಕೂಡ ಎಂಜಾಯ್ ಮಾಡ್ಬೋದು. ಮತ್ತು ಅಲ್ಲಿ ಸೆಟ್ಸ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಕೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಈಗ ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿಡಿಯೋ ಪ್ಲೇ ಆಗ್ತಿದೆ, ನೋಡಿ ಎಂಜಾಯ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ವಿಡಿಯೋ ನೋಡಿದ ಮೇಲೆ ಹೇಳ್ತೀವಿ.
ಈಗ ನೀವು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿಡಿಯೋನ ನೋಡಿದ್ರಿ, ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಾವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿದ ಲೊಕೇಶನ್ನು ಹೆಸರು ಶೂಟ್ ಇನ್ ಸ್ಟುಡಿಯೋ ಅಂತ. ಇದು ಎಲ್ಲಿ ಬರುತ್ತಪ್ಪ ಅಂತ ಅಂದರೆ ಡಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ ಬೆಂಗಳೂರಿಗೆ ಹೋಗ್ತಾ ಏನು ರೋಡ್ ಇದೆನೋ ಅದ್ರ ಮಧ್ಯ ಬರುತ್ತೆ. ಮಧುರೆ ಕೆರೆ ಅಂತ ಕೆರೆ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ. ಬೆಂಗಳೂರು ಟ್ರಾಫಿಕ್ ಯಾರಿಗೆ ಇಷ್ಟ ಇಲ್ಲ, ಬೆಂಗಳೂರಲ್ಲಿ ಫೋಟೋಶೂಟ್ ಮಾಡಿಸೋದು ಬೇಡ ಅಂತಂದರೆ ನೀವು ಬೆಂಗಳೂರಿಂದ ಕಂಪ್ಲೀಟ್ ಹೊರಗಡೆ ಬಂದ್ಬಿಡಿ, ಈ ಶೂಟ್ ಇನ್ ಸ್ಟುಡಿಯೋಗೆ ಬಂದು ಫೋಟೋಶೂಟ್ ಮಾಡಿಸ್ಬೋದು. ಈ ಶೂಟ್ ಇನ್ ಸ್ಟುಡಿಯೋ ಫೋಟೋಶೂಟ್ ಲೊಕೇಶನ್ನ ಗೂಗಲ್ ಮ್ಯಾಪ್ ಆಮೇಲೆ ಅಡ್ರೆಸ್, ಫೋನ್ ನಂಬರ್ ಎಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನೆ, ಒಂದ್ಸಲ ಚೆಕ್ ಮಾಡಿ. ಶೂಟ್ ಇನ್ ಸ್ಟುಡಿಯೋ ಫೋಟೋಶೂಟಿಗೆ ನಾವು ಪೇ ಮಾಡಿದ್ದು 8,000 rupees ಆಯಿತು. ಬೇರೆ ಫೋಟೋಶೂಟ್ ಲೊಕೇಶನ್ಸ್ಗೆ ಹೋಲಿಸಿದ್ರೆ ಇದು ನಿಜವಾಗ್ಲೂ ಎಕಾನಮಿ ಆಗೇ ಇದೆ. ಯಾರಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಕಣ್ಣು ಮುಚ್ಕೊಂಡು ಶೂಟ್ ಇನ್ ಸ್ಟುಡಿಯೋ ಲೊಕೇಶನ್ಗೆ ಬಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನ ಮುಗಿಸ್ಕೋಬೋದು. ಖಂಡಿತವಾಗಿಯೂ ಸ್ಯಾಟಿಸ್ಫೈ ಆಗುತ್ತೆ, ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಆಗೋದಿಲ್ಲ. ಈಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ದು ವಿಡಿಯೋ ನೋಡಿದ್ರಿ, ಅದೇ ರೀತಿ ನಮ್ಮ ಮದುವೆದು ಎಲ್ಲ ವಿಡಿಯೋಸ್ ಕೂಡ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಆಗುತ್ತೆ. ನಿಮ್ಮ ಈ ಪ್ರೀತಿ, ವಿಶ್ವಾಸ, ಬೆಂಬಲ ನಮ್ಮಿಬ್ಬರ ಮೇಲೂ ಇರಲಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.